ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದಾವಣಗೆರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಶ್ರೀನಿವಾಸ ದಾಸ ಕರಿಯಪ್ಪ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದರು. ಅಂದರೆ ಸೋತು ಹೋಗಿದ್ರಲ್ಲ, ಉಪಕದನದಲ್ಲಿ ಸೋತಿದ್ರು ಬಿಜೆಪಿ ಅಭ್ಯರ್ಥಿ. ಸೊ ಹಂಗಾಗಿ ಬಿಜೆಪಿ ಅಭ್ಯರ್ಥಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಶ್ರೀನಿವಾಸ್ಗೆ ಧೈರ್ಯ ತುಂಬಿದ್ದಾರೆ BY ವಿಜಯೇಂದ್ರ. ಸಮಾಧಾನ ಪಡಿಸುವಂಥ ಸಂದರ್ಭದಲ್ಲಿ ದಾಸ ಕರಿಯಪ್ಪನವರು ಭಾವುಕರಾದರು. ಸೊ ವಿಜಯೇಂದ್ರ ಸಮಾಧಾನ ಪಡಿಸುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಶ್ರೀನಿವಾಸ ದಾಸ ಕರಿಯಪ್ಪ ಭಾವುಕರಾಗಿರುವಂಥ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಪಡಿಸುವಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಸಮಾಧಾನ ಎಲ್ಲ ಆದ ನಂತರ BY ವಿಜಯೇಂದ್ರ ಶ್ರೀನಿವಾಸ್ ಅವರ ಮನೆಯಲ್ಲಿ ದೋಸೆಯನ್ನು ಕೂಡ ತಿಂದು ಬಂದರು. ಚರ್ಚೆ ಮಾಡ್ತೇನೆ, ಪೂರ್ಣ ಮಾಹಿತಿ ತಗೊಳಕ್ಕಾಗಿದ್ದಿಲ್ಲ. ಯಾಕೆ ನನಗೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತೇನೆ, ದಾವಣಗೆರೆ ನಾವು ಬಹಳ ನಿರೀಕ್ಷೆಯಲ್ಲಿದ್ವಿ. ಬಾಗಲಕೋಟೆ ಸ್ವತಃ ಮುಖ್ಯಮಂತ್ರಿಗಳೇ ಗ್ಯಾರಂಟಿ 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 ಅಂತ ಏನ್ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು, ಆ ಗ್ಯಾರಂಟಿಗಳು ಕೊಟ್ಟರು ಕೂಡ ಬನ್ನಿ 15 ದಿನಗಳ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಬಾಗಲಕೋಟೆ ಕೂತಾಗ. ಮತ್ತೆ ನೋಡಿ, ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ, ಈ ಗೃಹಲಕ್ಷ್ಮಿ ಏನಾಗಿದೆ ಅಂತ ಹೇಳಿದ್ರೆ ಚುನಾವಣಾ ಲಕ್ಷ್ಮಿ ಆಗ್ಬಿಟ್ಟಿದೆ. ಚುನಾವಣಾ ಲಕ್ಷ್ಮಿ ಆಗಿದೆ. ಯಾವಾಗ ಉಪಚುನಾವಣೆ ಬರ್ತದೆ 4-5 ತಿಂಗಳ ಬಾಪ್ತು 3 ದಿನ ಮತದಾನ ಆಗ್ತಕ್ಕಂಥ 3 ದಿನಗಳ ಮುಂಚಿತವಾಗಿ ಕೊಡೋದು. ನೆಕ್ಸ್ಟ್ ನೋಡ್ತಾ ಇರಿ, ಇವರು ಗೃಹಲಕ್ಷ್ಮಿ ಕೊಡೋದು ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ್ಲೇ 4 ತಿಂಗಳು 5 ತಿಂಗಳು ಪೆಂಡಿಂಗ್ ಇಟ್ಕೊಂಡ್ರೆ ಈ ಚುನಾವಣಾ ಲಕ್ಷ್ಮಿ ಆಗಿರುವಂತದ್ದು ಇದು ಖಂಡಿತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಲ್ಲ. ಅದೇನ್ ಮಾಡೋದು, ಅವರು ಅಧಿಕಾರದಲ್ಲಿದ್ದಾರೆ. ಆದ್ರೆ ಇದರಿಂದನೇ ಮತ್ತೆ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆನಲ್ಲಿ ಏನಿದ್ದಾರೆ. ಇವತ್ತು ತಮಿಳುನಾಡಲ್ಲಿ ಏನಾಗಿದೆ ನೋಡಿದಿರಿ, ಅಲ್ಲೂ ಕೂಡ ಇದೇ ರೀತಿ ಫ್ರೀ ಬೀಸ್ ಕೊಟ್ಟು ಉಚಿತ 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 ಅಂತ ಹೇಳ್ಕೊಂಡು ಮನೆಗೆ ಖಚಿತವಾಗಿ ಕೂತಿದ್ದಾರೆ ಅಲ್ಲಿ ಸ್ಟಾಲಿನ್ ಅವರು.